ಯಾವ ಗ್ಯಾರಂಟಿ ಮೇಲೆ ಆ ಮಕ್ಳನ್ನ ಬಿಟ್ಟು ಸತ್ತೋದ್ರಿ? ನೀವು ಮಾಡಿದ ತಪ್ಪಲ್ವಾ? ಆ ಮಕ್ಳು ಯಾರ ಹತ್ರ ನನಗೆ ತುಂಬಾ ಕನೆಕ್ಟ್ ಆಯ್ತು ಅದು. ಯಾಕೆ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಆ ಥರ ಮಾಡ್ಕೊಂಡು ಹೋಗು, ಸಹಿಸ್ಕೊಂಡು ಹೋಗು ಅಂತ ಹೇಳಿ 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 ಕೊನೆಗೊಂದಿನ ಸಹಿಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಲು. ನೀವು ಯಾಕೆ ಬಿಟ್ಟೋದ್ರಿ ಅಂತ ನಾನು ಕೇಳ್ತಾ ಇದ್ದೆ ಅವ್ರನ್ನ. ಆಗಿರೋ ಕಾಲದಲ್ಲಿ ಕಣ್ ಮುಂದೆನೆ ಮಗಳನ್ನ ಕಳ್ಕೊಂಡು ಅದ್ರ ನೋವು ಅನುಭವಿಸೋದನ್ನ ನಾನು ತುಂಬಾ ಹತ್ರದಿಂದ ನಮ್ಮ ಅತ್ತೆ ಮಾವನ್ ನೋಡಿದ್ದೀನಿ. ಇವತ್ತಿಗೂ ಪಾಪ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಎಲ್ಲರ ಮನೇಲಿ, ಎಲ್ಲರ ಲೈಫಲ್ಲಿ, ನಮ್ಮ ಸುತ್ತಮುತ್ತ ನಡೆಯೋ ಅಂಥ ಒಂದು ವಿಷಯ ಏನಪ್ಪ ಅಂದರೆ, ಇಂಥ ಇನ್ಸಿಡೆಂಟ್ಗಳು ಆದಾಗ ಇದು ನಮ್ಮ ಮನೇಲೂ ಆಗಿತ್ತಲ್ವಾ, ನಮಗೂ ಆಗಿತ್ತಲ್ವಾ ಅಂತ ಅನಿಸೋದು. ಅಂಥ ಇನ್ಸಿಡೆಂಟು ಮೊನ್ನೆ ಅಷ್ಟೇ ನೀವು ನೋಡಿರ್ಬೋದು, ಮೈಸೂರಲ್ಲಿ ಒಂದು ಇನ್ಸಿಡೆಂಟು ಸಂಧ್ಯಾ ಅಂತ ಒಬ್ಬರು ಲೇಡಿ ಸೂಸೈಡ್ ಹ್ಯಾಂಗ್ ಮಾಡಿಕೊಂಡು ಅವರು ತೀರೋದ್ರು. ಅದನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಅದನ್ನ ನೋಡಿ ನಾನು ಅದೆಷ್ಟು ಹತ್ತಿದ್ದೀನೋ, ಅದೆಷ್ಟು ದುಃಖ ಆಗ್ತಾಯಿತ್ತು ಅಂದರೆ, ನನಗೆ ತುಂಬ ಕನೆಕ್ಟ್ ಆಯ್ತು ಅದು. ಯಾಕೆ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಆ ಥರದ್ದೊಂದು ಇನ್ಸಿಡೆಂಟ್ನ ನಾವು ಫೇಸ್ ಮಾಡಿದ್ದೀವಿ ನಾವೆಲ್ಲರೂ, ನಮ್ಮ ಫ್ಯಾಮಿಲಿಲಿ ಇರೋರೆಲ್ಲರೂ. ಹಾಗಾಗಿ ನಾನು ಅದ್ರ ಬಗ್ಗೆ ಈಗ ಗೊತ್ತಿಲ್ಲ ನನಗೆ ಯಾಕೆ ಇದನ್ನು ವಿಡಿಯೋ ಮಾಡಬೇಕು ಅನ್ನಿಸ್ತು. ಒಂದು 2 ದಿನದಿಂದ ಅದ್ರ ಬಗ್ಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಥರ ಸಿಚುವೇಶನ್ನ ಅನುಭವಿಸಿ ಈಚೆ ಬಂದಿರೋರಿಗೆ ಅದ್ರ ನೋವೇನು ಅಂತ ಗೊತ್ತಾಗತ್ತೆ. ಹೌದು, ತುಂಬ ಬೇಜಾರಾಗ್ತಾ ಇತ್ತು. ಆ ಪುಟ್ಟ ಮಕ್ಳುಗಳು ಮಾತಾಡ್ತಾ ಇರೋದನ್ನ ಕೇಳಿದಾಗ ಆ ತಂದೆ ನೊಂದ್ಕೊಂಡು ಯಾರೂ ಹಳ್ಳಿಯಿಂದ ಹೆಣ್ಮಕ್ಳನ್ನ ಸಿಟಿಗೆ ಕೊಡಬೇಡಿ ಅಂತ ಅಷ್ಟು ನೋವಿಂದ ಹೇಳ್ಕೊಳ್ಳೋ ತಂದೆ ಮಾತು ಕೇಳಿದಾಗ ನಮ್ಮ ತಂದೆನೂ ನೆನಪಾಗ್ತಾ ಇದ್ರು. ನಮ್ಮ ತಂದೆ ತಾಯಿಗಳೂ ಈ ಥರ ಫೀಲ್ ಆಗಿರ್ತಾರಲ್ವಾ ಅಂತ ಅನ್ನಿಸ್ತಾ ಇತ್ತು. ತುಂಬ ಬೇಜಾರಾಗ್ತಾ ಇತ್ತು ಅದನ್ನು ನೋಡಿದಾಗ. ಹಾಗಾಗಿ ಈ ಲಾಗ್ನ ಮಾಡೋಣ ತಡಿ. ನನಗಾಗಿರೋ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಜಾಸ್ತಿ ಶೇರ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಇಲ್ಲ. ಫ್ಯಾಮಿಲಿನಲ್ಲಿ ಕೆಲವೊಂದು ಸತಿ ನಾವು ಮಾಡೋ ತಪ್ಪ ಏನಾಗಿರುತ್ತೆ ಅಂದರೆ, ದೊಡ್ಡವರಾಗಿ ತಂದೆ ತಾಯಿಗಳೂ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀವಿ. ನಾವುಗಳೂ ಅಷ್ಟೇ ಕೆಲವೊಂದು ಪರ್ಸ್ನಲ್ ವಿಚಾರಗಳನ್ನ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಮನೆಯವ್ರ ಹತ್ರನೂ, ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಜೊತೆಲಿ ಹುಟ್ಟಿದವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇಂಥ ಪರಿಸ್ಥಿತಿಗಳನ್ನ ಎಷ್ಟೊಂದು ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತೀವಿ. ಈಗ ಮೊದಲೆಲ್ಲ ಇತ್ತು ಆ ಥರ ಫೇಸ್ ಮಾಡಿ ಅವ್ರವರೇ ನೊಂದು ಈ ಥರ ಮಾಡ್ಕೋತಾ ಇದ್ರು. ದಯವಿಟ್ಟು ಯಾರೂ ಆ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕು, ಆ ಕೆಟ್ಟ ನಿರ್ಧಾರ, ಆ ಟೈಮು ಅನ್ನೋದಿರುತ್ತಲ್ವ, ನಾವೇನೋ ಈ ಲೈಫ್ ಬೇಡ. ಅವ್ರ ಹೆಸರು ಸಂಧ್ಯಾ ಅಂತ ಅನ್ಸುತ್ತೆ. ನನಗೂ ಒಬ್ಳು ತಂಗಿ ಇದ್ದಾಳೆ ಸಂಧ್ಯಾ ಅಂತ. ಸಖತ್ ಬೇಜಾರಾಯಿತು ಕೇಳಿ ಪಾಪ. ಯಾರಿಗೂ ಹಂಗಾಗಬಾರ್ದು ಪಾಪ. ನಾವು ಎಷ್ಟೊಂದು ಸತಿ ಎಲ್ಲರಿಗೂ ಲೈಫಲ್ಲಿ ಜಗಳ ಇದು ಬರ್ತಾ ಇರುತ್ತೆ. ಆದರೆ ಸಾಯೋ ನಿರ್ಧಾರನ ಯಾರು ಮಾಡಬಾರ್ದು. ನಾವೇ ಕಷ್ಟಪಟ್ಟು ನಾವೇ ಒತ್ತು ಸಾಕಿರೋ ಮಕ್ಕಳನ್ನ ಅರ್ಧ ದಾರಿನಲ್ಲಿ, ಒಂದು ಅರ್ಧನೂ ಇಲ್ಲ, ಆಗ ತಾನೇ ಈ ಪುಟ್ಟ ಮಕ್ಕಳು, ಆ ಚಿಕ್ಕ ಹುಡುಗಿ ಮಾತಾಡ್ತಾ ಇರೋದನ್ನ ಕೇಳಿ ಎಷ್ಟು ಬೇಜಾರಾಗ್ತಾ ಇತ್ತು. ಅವ್ರನ್ನ ತಂದು ಅನಾಥರನ್ನ ಮಾಡಿ ನಾವು ಬದುಕಿರುವ, ಈಗ ಎಸ್ಪೆಷಲಿ ಅವ್ರು ಸಂಧ್ಯಾ ಅವ್ರು ಬದುಕಿರುವಾಗ್ಲೇ ಗಂಡ ನೋಡ್ಕೋತಾ ಇಲ್ಲ, ಅಪ್ಪ ಅಮ್ಮ ನೋಡ್ಕೋತಾ ಇಲ್ಲ, ಅವ್ರ ಅತ್ತೆ ಮಾವ ನೋಡ್ಕೋತಾ ಇಲ್ಲ ಅಂತ ನಿಮಗೆ ಗೊತ್ತಿದ್ರು ನೀವು ಯಾವ ಗ್ಯಾರಂಟಿ ಮೇಲೆ ಆ ಮಕ್ಳನ್ನ ಬಿಟ್ಟು ಸತ್ತೋದ್ರಿ? ನೀವು ಮಾಡಿದ ತಪ್ಪಲ್ವಾ? ಆ ಮಕ್ಳು ಯಾರ ಹತ್ರ ಅವ್ರ ನೋವನ್ನ ಹೇಳ್ಕೊಳ್ತಾರೆ? ಅವ್ರು ಯಾರ ಹತ್ರ ಶೇರ್ ಮಾಡ್ಕೊಳ್ತಾರೆ? ಯಾರೂ ಮಕ್ಕಳನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸಾಯೋ ಅಂತ ಇದನ್ನ ಮಾಡಬಾರ್ದು. ನಮ್ಮ ಮಕ್ಕಳನ್ನ ನಾವು ಭೂಮಿಗೆ ತಂದಿದ್ದೀವಿ ಅಂದರೆ ಅದು ನಮ್ಮ ಜವಾಬ್ದಾರಿ. ತಂದೆಗಿಂತ ಜಾಸ್ತಿ 10ರಷ್ಟು ಜವಾಬ್ದಾರಿ ತಾಯಿಗಿರುತ್ತೆ. ಅದರಲ್ಲೂ ಹೆಣ್ಮಕ್ಳಿದ್ದಾಗ ಅಮ್ಮನಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ. ಅಂಥ ತಪ್ಪನ್ನ ನೀವು ಮಾಡಬಾರ್ದಾಯಿತು ಸಂಧ್ಯಾ ಅವರೇ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತು. ದೇವರಿಗೂ ಒಂದೊಂದ್ಸತಿ ನಾನು ಕೇಳ್ಕೊತಾ ಇರ್ತೀನಿ, ಇಂಥ ಇನ್ಸಿಡೆಂಟ್ಗಳಾದಾಗ, ಯಾಕಪ್ಪ ದೇವರೇ ಇಷ್ಟು ಕೆಟ್ಟವನಾಗಿದೆಯಾ ನೀನು, ಇಷ್ಟು ಕಟಕಾಗಿರ್ತೀಯಾ, ಸಾಯುವಾಗ ಆ ತಾಯಿ ಸಾಯುವಾಗ ನೀನು ಯಾಕೆ ಕಾಪಾಡಲಿಲ್ಲ ಅಂತಲೂ ಒಂದೊಂದ್ಸತಿ ನಾನು ಬೈಕೊತ. ನಾನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ, ನಾನು ಆ್ಯಕ್ಚುಲಿ ನನ್ನ ನಾದಿನಿನ ಕಳ್ಕೊಂಡಾಗ ಅದ್ರ ನೋವೇನು ಅಂತ ತುಂಬ ಹತ್ರದಿಂದ ನೋಡಿ
ತುಂಬ ಸಫರ್ ಮಾಡಿದ್ದೀವಿ ನಾವು. ಅವಳು ಅಷ್ಟೇ ಪುಟ್ಟ ಮಕ್ಕಳನ್ನ ಬಿಟ್ಟು ಹೋದಾಗ ಎಷ್ಟು ನೊಂದಿದ್ದೀವಿ, ಎಷ್ಟು ಸಾರಿ ಎಷ್ಟು ಇದಾಯಿತು ಅಂದರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅದನ್ನ ಅನುಭವಿಸ್ದವ್ರಿಗೆ ಗೊತ್ತು. ಅವಳಿಂದ ಎಷ್ಟು ಫ್ಯಾಮಿಲಿಗಳು ದೂರ ಆಯಿತು. ಅವಳು ಮಾಡಿದ್ದು ಒಂದು ಮಿಸ್ಟೇಕು, ಸೂಸೈಡ್ ಮಾಡ್ಕೊಂಡು ಹೋಗಿದ್ದು. ಇವತ್ತಿಗೆ ಮಕ್ಕಳಿಗೆ ಅಮ್ಮ ಇಲ್ಲ. ಅವ್ರ ಫ್ಯಾಮಿಲಿ ಅವ್ರಿಗೂ ಲಾಸು. ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆ ಅಂತೂ ಅರ್ಧ ಜೀವ ಆಗೋದ್ರು. ಅಷ್ಟು ಪ್ರೀತಿ ಮಾಡ್ತಾ ಇರಿದ್ರು ಮಗಳನ್ನ. ಸಖತ್ ಬೇಜಾರಾಗುತ್ತೆ ಇಂಥ ಇನ್ಸಿಡೆಂಟ್ಗಳಾದಾಗ. ಸ್ಟ್ರಾಂಗಾಗಿ ನಿಂತ್ಕೋಬೇಕು ನಾವು. ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಯಾವಾಗ ಪ್ರೂವ್ ಮಾಡ್ತೀವಿ ಗೊತ್ತಾ? ಗಂಡನ ಹತ್ರ ಹೊಂದಾಣಿಕೆ ಇಲ್ವಾ, ಅವನ ಜೊತೆ ಆಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ತಂದೆ ತಾಯಿಗಳನ್ನು ಕೆಲವೊಂದು ತಪ್ಪು ಮಾಡ್ತಾರೆ. ಗಂಡ ಬಿಟ್ಟು ಬಂದವಳೆ ಅಂದರೆ ಮಗಳು ಗಂಡ ಬಿಟ್ಟು ಬಂದವಳೆ ಅಂತ ಮಗಳನ್ನ ಮನೇಲಿ, ತವ್ರ ಮನೇಲೂ ಇಟ್ಕೊಳಕ್ಕಾಗಲ್ಲ, ಮರ್ಯಾದೆ ಪ್ರಶ್ನೆ ಅಂತ ಅವರೂ ಎಷ್ಟೊಂದು ಸತಿ ಕಾಂಪ್ರಮೈಸ್ ಆಗಿ ಹೊಂದ್ಕೊಂಡು ಹೋಗು ಅಂತ ಹೇಳೋರೆ ಜಾಸ್ತಿ. ಹಿರಿಯೋರು ದೊಡ್ಡವರು ಅಂದಮೇಲೆ ಮನೇಲಿ ಎಲ್ಲರ ಡೈಲಾಗು ಒಂದೇ, ನೀನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳೋರು ಜಾಸ್ತಿ ಇರ್ತಾರೆ. ಸೊ ಒಂದು ಸತಿ ಚಾನ್ಸ್ ಕೊಡಬೇಕು. ಹೊಂದ್ಕೊಂಡು ಹೋಗೋಕ್ಕಾಗತ್ತಾ, ಅವ್ರ ಜೊತೆ ಬಾಳಕ್ಕಾಗತ್ತಾ ಅಂತ. ಆಗಿಲ್ಲ ಅಂದಾಗ ದಯವಿಟ್ಟು ಇಂಥ ತಪ್ಪು ನಿರ್ಧಾರಗಳನ್ನ ಮಾಡಿ ಮಕ್ಕಳನ್ನ ಅನಾಥರು ಮಾಡಿ ದಯವಿಟ್ಟು ಹೋಗಬೇಡಿ. ನಿಮ್ಮ ಎತ್ತಿರೋರು, ನಿಮ್ಮ ಜೊತೆ ಇರೋರು ಎಲ್ಲರೂ ಸಫರ್ ಆಗ್ತಾರೆ. ಯಾಕೆ ಸಾಯೋ ನಿರ್ಧಾರ ಮಾಡ್ತೀರಾ ಗೊತ್ತಾಗಲ್ಲ. ಸಮಾಜ ದೊಡ್ಡದಿದೆ. ಇವತ್ತೇನು ಹೆಂಗೆ ಬೇಕಾದರೂ ಬದುಕ್ಬೋದು. ಒಂದು ಚಿಕ್ಕದೊಂದು ಯಾವ್ದಾರ ಒಂದು ಪೆಟ್ಟಿಗೆ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಒಂದು ಕೆಲ್ಸಕ್ಕೆ ಹೋಗಿ, ಒಂದು ಟ್ಯೂಷನ್ ಮಾಡಿ, ಇಲ್ಲ ಒಂದು ಯಾವುದಾದ್ರೂ ಇಲ್ಲ ಒಂದು 4 ಅಕ್ಷರ ಕಲ್ತಿದ್ರೆ ಯಾವ್ದಾದ್ರು ಮಕ್ಳಿಗೆ ಪಾಠ ಮಾಡಾದರೂ ಜೀವನ ಮಾಡ್ಬೋದು. ಒಂದು ಟೀ ಅಂಗಡಿ ಇಟ್ಕೊಂಡ್ರೂ ಬದುಕ್ಬೋದು. ಬದುಕಿ ಆ ಮಕ್ಕಳನ್ನ ಸಾಕ್ಬೋದು. ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು. ದಯವಿಟ್ಟು ಫ್ರೆಂಡ್ಸ್, ಯಾರೂ ಎಷ್ಟೇ ಕಷ್ಟ ಇರಲಿ ಸಾಯೋ ಅಂತ ಮಾತ್ರ ಆಡಬೇಡಿ. ಸಾಯೋ ಅಂತ ನಿರ್ಧಾರನೂ ಕೂಡ ಮಾಡಬೇಡಿ. ಬದುಕಿ ತೋರಿಸ್ಬೇಕು. ಭಗವಂತ ನಮಗೆ ಈ ಭೂಮಿ ಮೇಲೆ ಬದುಕೋಕೆ ಅವಕಾಶ ಕೊಟ್ಟವನೆ ಅಂದರೆ, ಈಗ ಆಕ್ಸಿಡೆಂಟ್ ಆಗೋನು, ಆಕಸ್ಮಿಕವಾಗಿ ಸತ್ತೋಗಿ, ಇಲ್ಲ ಅಂದರೆ ಈಗ ಕಾಯಿಲೆ ಬಂದು ಏನೋ ಆಗಿ ಸತ್ತೋಗ್ತಾರಲ್ಲ, ಅವ್ರದ್ದೊಂಥರ, ಅಯ್ಯೋ ಇವ್ರಿಗೆ ಹುಷಾರಿರಲಿಲ್ಲ, ಈಗ ಹಾರ್ಟ್ ಅಟ್ಯಾಕ್ ಆಗಿ ಅವರೆಲ್ಲ ಸತ್ತೋಗ್ತಾರಲ್ವ, ಅವರೇ ಕೈಯಾರೆ ಮಾಡ್ಕೊಳ್ಳೋದಲ್ಲ. ಅದು ಆಯುಸ್ ಮುಗೀತು ನಿಂದು, ಬಾ ಅಂತ ಭಗವಂತನೇ ಕರ್ಕೊತಾರೆ. ಆದರೆ ನಾವು ಕೈಯಾರೆ ಮಾಡ್ಕೊಂಡು ಸತ್ತೋಗ್ತಾರಲ್ಲ, ಸೊ ಅಂಥವ್ರ ಮಾತ್ರ ದಯವಿಟ್ಟು ಯಾರೂ ಅಂತ ತಪ್ಪು ಮಾಡಬೇಡಿ. ನೀವು ನಿಮ್ಮ ಕೈಯಾರೆ ಸಾಯೋದಕ್ಕೆ ಹೋಗಬೇಡಿ. ಮನುಷ್ಯನ ಜೀವನ ಅನ್ನೋದು ಅಷ್ಟು ಪ್ರೀಷಿಯಸ್ ಆಗಿರುತ್ತೆ. ಅದರಲ್ಲೂ ಹೆಣ್ಣಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು ಅಂತಾರೆ. ಸೊ ಹೆಣ್ಮಕ್ಳಾಗಿ ಹುಟ್ಟಿದ್ದೀವಿ ಅಂದಮೇಲೆ ಎಷ್ಟೇ ಕಷ್ಟ ಬರಲಿ ಸ್ಟ್ರಾಂಗಾಗಿ ನಿಂತ್ಕೊಂಡು, ಅವ್ರ ಅಮ್ಮ, ಅದು ನಾನು ಅದ್ರದ್ದೊಂದು ಎಷ್ಟು ವಿಡಿಯೋಸ್ ನೋಡಿದ್ದೀನಿ ಅನ್ಬಾರ್ದು, ನೋಡ್ತಾನೇ ಇದ್ದೆ. ಅವ್ರ ಅಮ್ಮ ಹೇಳ್ತಾ ಇದ್ರು, ಗಂಡ ಬೇಡ ಅಂತ ನನ್ನ ಮಗಳು ಯಾವತ್ತೋ ಡಿಸೈಡ್ ಮಾಡಿದ್ಲು, ಮಕ್ಳಿಗೋಸ್ಕರ ನೀವು ಆ ಮಕ್ಳಿಗೋಸ್ಕರ ಬದುಕ್ತಿದ್ದೀನಿ ಅಂದಮೇಲೆ ಯಾಕೆ ಸತ್ತೋದ್ರಿ? ಮಕ್ಳಿಗೋಸ್ಕರನೇ ಬದುಕ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು. ತುಂಬ ಬೇಜಾರಾಗ್ತಾ ಇತ್ತು. ನಾನು ಕೇಳ್ಕೊಳ್ಳೋದೊಂದೇ, ನಾನೆಲ್ಲ ಲೇಡೀಸಿಗೂ ಕೇಳ್ಕೊಳ್ಳೋದೊಂದೇ, ಈಗೀಗ ಮದುವೆ ಆಗಿರೋರು ಸ್ವಲ್ಪ ಕಷ್ಟ ಬಂದರೆ ಸಾಕು, ಅಯ್ಯೋ ಸತ್ತೋಗ್ಬಿಡೋಣ ಅನ್ನೋ ನಿರ್ಧಾರ ತಗೊಳ್ತಾರೆ. ದಯವಿಟ್ಟು ಯಾರು ಅಂತ ಕೆಟ್ಟು ಯೋಚನೆನ ಮಾಡಬೇಡಿ. ಈಗ ಗಂಡ ಸರಿ ಹೋಗ್ತಾ ಇಲ್ವಾ, ಅವನಿಂದ ಆಚೆ ಬಂದು ಬದುಕಿ ತೋರಿಸಿ ಅವನ ಮುಂದೆ ಹಠವಾಗಿ ನಿಂತು, ಇಲ್ಲ ಒಂದು ಕಷ್ಟಪಟ್ಟು ಜೀವನ ಮಾಡಿ. ಅದನ್ನು ಬಿಟ್ಟು ಅವರು ತಪ್ಪು ಮಾಡಿದ್ರು, ಅವರು ಹಿಂಗೆ ಮಾಡಿದ್ರು ಅಂತ ನೀವೇ ಎತ್ತಿರೋ ಮಕ್ಕಳನ್ನ ಅನಾಥ ಮಾಡಿ ಸತ್ತೋಗ್ತಿರಲ್ಲ, ಯಾವ ನ್ಯಾಯ ಹೇಳಿ? ಅವರಿಗೆ ತಾಯಿ ಪ್ರೀತಿನೇ ಸಿಗಲಿಲ್ಲ ಅಂದರೆ ಮಕ್ಕಳು ಏನು ಬದುಕ್ತಾರೆ? ಅವ್ರಿಗೆ ಯಾರ ಹತ್ರ ಹೇಳ್ಕೊತಾರೆ? ಅವ್ರ ನೋವನ್ನ ಯಾರ ಹತ್ರ ಹೇಳ್ಕೊಳ್ತಾರೆ? ಆ ಚಿಕ್ಕ ಹುಡುಗಿ ಮಾತಾಡ್ತಾ ಇರೋದನ್ನ ನಿಜವಾಗ್ಲೂ ಕೇಳಿಸ್ಕೊಂಡ್ರೆ ಹೊಟ್ಟೆ ಕಳ್ಳು ಕಿತ್ತು ಬರ್ತಾ ಇತ್ತು ನನಗೆ. ಅಷ್ಟು ಮಾತಾಡ್ತಾ ಇತ್ತು ಅದು ಪಾಪ. ಆಮೇಲೆ ದೊಡ್ಡವರಾಗಿ ಅಪ್ಪ ಅಮ್ಮಂದಿರು ಮಾಡೋ ಇನ್ನೊಂದು ತಪ್ಪೇನು ಗೊತ್ತಾ? ಹುಡುಗನ ಹುಡುಕುವಾಗ ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಆಸ್ತಿ ಇರಬೇಕು, ಹಣ ಇರಬೇಕು, ಮನೆ ಇರಬೇಕು, ಹಾಗೆಯೇ ಜಮೀನು ಇರಬೇಕು, ಸ್ವಂತ ಮನೆ ಇದೆಯಾ, ಮನೆ ಬಾಡಿಗೆ ಬರ್ತಾ ಇದೆಯಾ, ಅತ್ತೆ ಮಾವ ಗಟ್ಟಿ ಇದ್ದಾರಾ, ಅವ್ರ ಜೊತೆ ಎಷ್ಟಿದ್ದಾರೆ, ಇಷ್ಟನ್ನೆಲ್ಲ ಸರ್ಚ್ ಮಾಡ್ತೀವಿ, ಎಲ್ಲದನ್ನೂ ಹುಡುಕ್ತೀವಿ. ಹೀಗಿರಬೇಕು, ಆಗಿರಬೇಕು, ಏನೇನೋ ನಮ್ಮ ಕಲ್ಪನೆಗಳು. ಅದು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆ ಅಂದರೆ ಅದ್ರಲ್ಲಿ ಸ್ವಾರ್ಥ ಇರುತ್ತೆ. ನಮ್ಮ ಮಗಳು ಚೆನ್ನಾಗಿರ್ತಾರೆ, ನಮ್ಮ ಮಗಳು ಚೆನ್ನಾಗಿರಲಿ ಅನ್ನೋ ಕಾನ್ಸೆಪ್ಟಲ್ಲಿ ಅವರು ಹುಡುಕ್ತಾರೆ. ಒಂಚೂರು ಆಚೆ ಹೋಗಿ ಹುಡುಗ ಹೇಗೆ, ಅವನು ವರ್ಕ್ ಮಾಡ್ತಿದ್ದಾನ, ಅವನು ಬೇರೆ ಅಪ್ಪ ಅಮ್ಮನ ಆಸ್ತಿ ಮೇಲೆ ಡಿಪೆಂಡ್ ಆಗಿದ್ದಾನ, ಅವನಿಗೊಂದು ದುಡಿಬೇಕು ಅನ್ನೋ ಹಠ ಇದೆಯಾ, ಕೆಟ್ಟ ಚಟಗಳಿದೆಯಾ, ಕುಡಿಯುತ್ತಾನ, ಸಿಗರೇಟ್ ಸೇದ್ತಾನ, ಬೇರೆ ಏನೋ ಇಸ್ಪೀಟ್ ಆಡ್ತಾನ, ಬೇರೆದೆಲ್ಲ ಇದೆಯಾ ಅಂತ ಒಂಚೂರು ಯೋಚನೆ ಮಾಡಲ್ಲ. ಪ್ರೆಸ್ಟೀಜ್ ಪ್ರೆಸ್ಟೀಜ್ ಪ್ರೆಸ್ಟೀಜ್
ನಮ್ಮ ನಮ್ಮ ಪ್ರೆಸ್ಟೀಜ್ಗಳಿಗೆ ಒಂದೊಂದು ಜೀವನೇ ಬಲಿ ಕೊಡ್ತಿದ್ದೀವೇನೋ ಅಂತ ಅನ್ಸತ್ತೆ. ಸೊ ದಯವಿಟ್ಟು ಯಾರು ಕೂಡ ಹೆಣ್ಮಕ್ಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರು ಸಾಯೋ ನಿರ್ಧಾರ ಮಾಡಬೇಡಿ. ಅದು ಎಷ್ಟೇ ಕಷ್ಟ ಆಗಲಿ ಬದುಕಿ ತೋರಿಸ್ಬೇಕು. ಆ, ನಾವು ಇವಾಗ ಒಂದು ತರಕಾರಿ ಮಾರಲಿ, ಒಂದು ಸೊಪ್ಪು ಮಾರಲಿ, ನಿಯತ್ತಾಗಿ ಬದುಕ್ತಿದ್ದೀವಿ ಅಂದಾಗ ಅದನ್ನು ಆಡ್ಕೊಳ್ಳೋರು ನೂರಾರು ಜನ ಇರ್ತಾರೆ. ಆದರೆ ನಮ್ಮ ಮನಸ್ಸಾಕ್ಷಿಗೆ ದೇವರು ಅನ್ನೋನೊಬ್ಬ ಇರ್ತಾನಲ್ವಾ, ನೀವು ಯಾಕಂತ ತಪ್ಪು ಮಾಡಿದ್ರಿ ಅಂತ ನಿಜವಾಗ್ಲೂ ನಾನು ಸಖತ್ತು ಅನ್ಕೊಳ್ತಾ ಇದ್ದೆ. ಪಾಪ ಅವರು ತುಂಬ ಇನ್ಸಿಡೆಂಟ್ಗಳನ್ನ ನಾನು ಈ ಥರದ್ದೆಲ್ಲ ನೋಡಿದಾಗ ಅಷ್ಟೊಂದು ನನಗೆ ಕನೆಕ್ಟ್ ಆಗಲಿಲ್ಲ. ಯಾಕೋ ಗೊತ್ತಿಲ್ಲ, ಇದು ಮೊನ್ನೆ ಇನ್ಸಿಡೆಂಟ್ನ ನೋಡುವಾಗ ತುಂಬ ಬೇಜಾರಾಗ್ತಾ ಇತ್ತು ನನಗೆ. ನಮ್ಮ ನಾದಿನಿನೇ ಜಾಸ್ತಿ ನೆನಪಾಗ್ತಾ ಇದ್ಲು. ತುಂಬ ಕ್ಲೋಸ್ ಆಗಿದ್ವಿ ನಾನು ಅವಳು, ಸಿಕ್ಕಾಬಟ್ಟೆ. ನಾನು ಅವ್ರದ್ದು ಫೋಟೋ ನೋಡುವಾಗ ಇದರಲ್ಲಿ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ. ಅದ್ರದ್ದು ಎಷ್ಟೊಂದು ನೋಡ್ತಾ ಇರುವಾಗ ಸ್ಕ್ರೋಲ್ ಆದಂಗೆ ಬರ್ತಾನೇ ಇತ್ತು ವಿಡಿಯೋಸು. ಅದು ನೋಡುವಾಗೆಲ್ಲ ನನಗೆ ನಮ್ಮ ನಾದಿನಿನೇ ನೋಡಿದಷ್ಟು ನಂಗೆ ದುಃಖ ಆಗ್ತಾ ಇತ್ತು. ಅದೇ ಮುಖ ಅದೇ ಥರ ಅನ್ನಿಸ್ತಾ ಇತ್ತು. ನಂಗೆ ಇಡೀ ದಿನ ನಾನು ಅವತ್ತು ಅದು ನೋಡಿ 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 ನಂಗೆ ಊಟ ಮಾಡೋಕ್ಕೂ ಆಗಿಲ್ಲ. ಫುಲ್ಲು ನೋಡಿ 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 ನಂಗೆ ತಲೆನೋವು. ಹಂಗೆ ನಾನು ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆಗ್ತೀನಿ. ಸಖತ್ ಬೇಜಾರಾಗ್ತಾ ಇತ್ತು. ಅವಾಗ ಅಂತ ಇದ್ದೆ ನಾನು ಎಷ್ಟೊಂದು ಸತಿ, ಏನೇ ತಪ್ಪಿರಲಿ, ಅವಳ ಹೆಸರು ಭುವನ ಅಂತ ನಾವು ಕರಿತಾ ಇದ್ದಿದ್ದು. ನೀವು ಯಾಕೆ ಹೋದ್ರಿ, ನೀವು ಯಾಕೆ ಬಿಟ್ಟೋದ್ರಿ ಅಂತ ನಾನು ಕೇಳ್ತಾ ಇದ್ದೆ ಅವ್ರನ್ನ. ಅವರ ತಂದೆ ಮಾತಾಡುವಾಗ ಹೇಳ್ತಾ ಇದ್ರು, ನನ್ನ ಮಗಳು ಯಾರೂ ಇನ್ಮೇಲೆ ಹಳ್ಳಿಯಿಂದ ಸಿಟಿಗೆ ಹೆಣ್ಮಕ್ಳನ್ನ, ಎಲ್ಲರೂ ಹಂಗಿರಲ್ಲ, ಎಲ್ಲರೂ ಕೆಟ್ಟವರೇ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವರು ಇರ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಇದ್ದಾರೆ, ತುಂಬ ಬಾಳಿ ಬದುಕಿ ತೋರಿಸೋರು ಇದ್ದಾರೆ. ಅದ್ರಿಗೆ ಯಾರೋ ಈ ಥರ ಕಿತ್ತೋದರು ಕೆಟ್ಟ ನನ್ನ ಮಕ್ಕಳು ಇರ್ತಾರೆ. ಅಂಥವ್ರಿಗೆ ಎಲ್ಲರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಅಷ್ಟೇ, ನಾವು ಕಾರು ಬಂಗ್ಲೆ ಆಸ್ತಿ ಹಣನ ನೋಡೋದಕ್ಕಿಂತ ಗುಣವಾಗಿರೋ ಅಂಥ ಹುಡುಗನ್ನ ನೋಡಿ ಅಂಥವ್ರಿಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನ ಇವನು. ಮೇಯ್ನ್ ಬೇಕಾಗಿರೋದು ನೆಮ್ಮದಿಯಾಗಿ ಇಟ್ಕೋತಾನ ಅನ್ನೋದು ಮೇಯ್ನ್ ಬೇಕಾಗತ್ತೆ. ಸೊ ಹಾಗಾಗಿ ಕೆಲವರು ತಂದೆ ತಾಯಿಗಳೂ ಎಷ್ಟೊಂದು ತಪ್ಪು ಮಾಡ್ತಾರೆ. ಎಷ್ಟೊಂದು ಸತಿ ಆಗಲ್ಲ, ನಂಗೆ ಅವ್ರ ಜೊತೆ ಇರೋಕ್ಕಾಗಲ್ಲ, ಬಿಟ್ಟು ಬರ್ತೀನಿ, ನಂಗೆ ಏನೋ ಅವ್ರು ಇರೋ ಅಂಥ ಒಂದಷ್ಟು ವಿಷಯಗಳನ್ನ ಹೇಳ್ಕೊಂಡಾಗ ಅದನ್ನು ಸೀರಿಯಸ್ ಆಗೇ ತಗೊಳ್ಳಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳೋರೇ ಜಾಸ್ತಿ. ಆ್ಯಕ್ಚುಲಿ ನಮ್ಮ ನಾದಿನಿ ವಿಷಯದಲ್ಲೂ ಅದೇ ಥರ ಆಯಿತು. ಎಷ್ಟೊಂದು ಸತಿ ಕೇಳ್ಕೊಂಡಿದ್ಲು, ಆಗಲ್ಲ ಅಂತ. ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಸಹಿಸ್ಕೊಂಡು ಹೋಗು ಅಂತ ಹೇಳಿ 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 ಕೊನೆಗೊಂದಿನ ಸಹಿಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಲು. ಅಂಥ ತಪ್ಪು ಯಾರೂ ಮಾಡಬಾರ್ದು. ಅಟ್ಲೀಸ್ಟು ಅವಳ ಜೊತೆ ಬದುಕೋಕ್ಕಾಗಲ್ವಾ, ಒಂದು ಚಾನ್ಸ್ ಕೊಡು, 2 ಚಾನ್ಸ್ ಕೊಡಿ. ಮತ್ತೆ ಅದೇ ಚಾನ್ಸ್ನ ಮಗಳದೇ ತಪ್ಪು. ಆಮೇಲೆ ಇನ್ನೊಂದಷ್ಟು ಜನ ತಂದೆ ತಾಯಿಗಳು ಹೆಂಗೆ ಅಂದರೆ, ಅಳಿಯ ಏನೇ ತಪ್ಪು ಮಾಡಿದ್ರು ಅವ್ನು ಕಾಣಿಸಲ್ಲ, ಮಗಳದೇ ತಪ್ಪು ಅಂತ ಬೈತಾ ಇರೋದು, ನಿಂದೇ ತಪ್ಪು ಅಂತ. ಅದನ್ನು ಮೊದಲು ಬಿಡಿ. ಅಟ್ಲೀಸ್ಟು ಕೇಳೋ ಮನಸ್ಥಿತಿ ಇರಬೇಕು. ಯಾರಾದ್ರು ತಪ್ಪು ಮಾಡ್ತಿದ್ದಾರೆ ಅಂದಾಗ ಕೇಳಿ ಏನಾಯಿತು ಅಂತ ವಿಚಾರಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬನ್ನಿ. ಹಿಂಗಾದಾಗ ಈ ಕಡೆ ಮೊಮ್ಮಕ್ಕಳಿಗೂ ಲಾಸು, ನಿಮಗೂ ಲಾಸು. ವಯಸ್ಸಾಗಿರೋ ಕಾಲದಲ್ಲಿ ಈ ಕಣ್ಮುಂದೆನೇ ಮಗಳನ್ನ ಕಳ್ಕೊಂಡು ಅದ್ರ ನೋವು ಅನುಭವಿಸೋದನ್ನ ನಾನು ತುಂಬ ಹತ್ರದಿಂದ ನಮ್ಮ ಅತ್ತೆ ಮಾವನ್ನ ನೋಡಿದ್ದೀನಿ. ಇವತ್ತಿಗೂ ಪಾಪ ಅವ್ರು ಎಷ್ಟು ಸಫರ್ ಆಗ್ತಾರೆ ಹೇಳ್ಕೊಳ್ಳಲ್ಲ. ನಾನು ನಮ್ಮ ಊರ್ಗಿತ್ತಿ ರೆಡಿ ಆಗ್ತಾ ಇದ್ರೆ ಪಾಪ ನಮ್ಮ ಅತ್ತೆ ಕುತ್ಕೊಂಡು ನೋಡ್ತಾ ಇರುತ್ತೆ, ನನ್ನ ಮಗಳು ಇದ್ದಿದ್ರೆ ಇವ್ರ ಥರನೇ ಚೆನ್ನಾಗಿರೋದೇನೋ ಅಂತ. ಆ ಥರದ್ದೆಲ್ಲ ಇನ್ಸಿಡೆಂಟು ನಮ್ಮ ಫ್ಯಾಮಿಲಿಗೆ ಆಯ್ತೇನೋ ಅಂತ ಅನ್ನಿಸ್ತು ಮೊನ್ನೆದು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು. ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಇದು ನನ್ನ ಮನದಾಳದ ಮಾತು. ಯಾರೂ ಸಾಯೋ ಅಂಥ ತಪ್ಪನ್ನ ಯಾರೂ ಮಾಡಬೇಡಿ, ಸಾಯೋ ಅಂಥ ನಿರ್ಧಾರನ ಯಾರೂ ತಗೊಳ್ಬೇಡಿ. ಲೈಫಲ್ಲಿ ಬದುಕು ತೋರಿಸ್ಬೇಕು ನಾವೆಲ್ಲರೂ. ಏನೇ ಕಷ್ಟ ಬರಲಿ ಫೇಸ್ ಮಾಡಬೇಕು. ಮೊದಲೆಲ್ಲ ಇತ್ತು ಮರ್ಯಾದೆ, ಅದು ಇದು ಅಂಜಿಕೆ, ಅದು ಇದು ಅಂತ ಎಲ್ಲ ಹೇಳೋರು. ಇವಾಗೆಲ್ಲ ಏನಿಲ್ಲ. ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ವರ್ಕ್ ಮಾಡ್ತಾರೆ, ಧೈರ್ಯವಾಗಿ ಬದುಕಿ ತೋರಿಸ್ತಾ ಇದ್ದಾರೆ. ಹಂಗಿರುವಾಗ ನಾವು ತಪ್ಪು ಮಾಡಿಲ್ಲ ಅಂದರೆ ಆರಾಮಾಗಿ ಬದುಕು ತೋರಿಸ್ಬೋದು. ಯಾರು ಸಾಯೋ ನಿರ್ಧಾರ ಮಾತ್ರ ಮಾಡಬೇಡಿ ಪ್ಲೀಸ್. ಎಲ್ಲ ಲೇಡೀಸಿಗೂ ಹೆಣ್ಮಕ್ಳಿಗೂ ಕೇಳ್ಕೊತೀನಿ ನಾನು.